ಇದು ವಿಶೇಷತೆ ನೋಡಿ, ಎತ್ತಿನ ಜಾತ್ರೆ ಒಳಗೆ ಕುದುರೆ ಇದೆ, ಸಖತ್ತಾಗಿದೆ. ಬಾ ತಿಂದ ದೇವ್ರೆ, ನಿಮ್ದ ಬನ್ನಿ ದೇವ್ರೆ. ನಮ್ಮ ಹೆಸರು ಧನುಷ್. ಧನುಷ್ ಧನುಷ್. ಎಲ್ಲಿ, ಯಾವ ಏರಿಯಾ? ಚನ್ನಪಟ್ಟಣ, ಸಂತೆ ಮಗೇನ. ಚನ್ನಪಟ್ಟಣದಲ್ಲಿ ಈ ಒಂದೇ ಕುದುರೆ ಇದೆಯಾ? ಇನ್ನೂ ಮನೇಲಿ ಅವ? ಇನ್ನೂ ಬರ್ತವೆ, 12 ಕುದುರೆ ಇದಾವೆ. 12 ಕುದುರೆ. ಕೈ ಕೊಡಿ. ತುಂಬ ಸಂತೋಷ ನೀವು ಬೆಂಗಳೂರಿನಲ್ಲಿ ಮಾಡಿದ್ದಕ್ಕೆ. ನಮಗೆ ಅಲ್ಲಿ ಓಡಾಡಬೇಕಾಯ್ತು, ತಮಿಳ್ನಾಡು ಇಲ್ಲ ನಾರ್ತ್ ಹೋಗ್ಬೇಕಾಯ್ತು. ನೀವು ಇಂಟ್ರೊಡ್ಯೂಸ್ ಮಾಡ್ತಿರೋದು ತುಂಬ ಇದು. ಸರ್, ನಿಮ್ಮ ಸ್ಟಡ್ ಬಗ್ಗೆ ಹೇಳಿ. ನಮ್ದು ಫ್ಲೋರಾ ಸ್ಟೇಬಲ್ಸ್ ಅಂತ 10 ವರ್ಷ ಆಯ್ತು ಬ್ರೀಡಿಂಗ್ ಸ್ಟಾರ್ಟ್ ಮಾಡಿ. ನಾವು ಬಂದು ಇಂಡಿಯನ್ ತಳಿ, ನಮ್ಮ ದೇಸಿ ತಳಿ ಮಾರ್ವಾಡಿ ತಳಿ ಅಂತ. ಇದು ರಾಜಸ್ಥಾನದ ಒರಿಜಿನಲ್. ಸೊ ನಾವಿಲ್ಲಿ ಒಂದು 10 ಇಯರ್ಸ್ ಇಂದ ಈ ತಳಿನ ಇಂಪ್ರೂವೈಸ್ ಮಾಡಿ ಬ್ಲಡ್ ಲೈನ್ಸ್ ನಾರ್ತ್ ಇಂದ ತಂದು ಈಗ ಇಲ್ಲಿ ಸೌತಲ್ಲಿ ಬ್ರೀಡಿಂಗ್ ಮಾಡ್ತಾ ಇದ್ದೀರಾ. ಎಷ್ಟು ಹಾರ್ಸ್ ಇದೆ ಸರ್ ನಿಮ್ಮ ಸ್ಟಡ್? ಟೋಟಲ್ 16 ಇದೆ. 16 ಇದೆ. ನಿಮ್ಮಲ್ಲೇ ಮರಿ ಮಾಡಿರೋವೆಲ್ಲ ಇಲ್ಲ ತಂದಿರೋವೆಲ್ಲ? ಕೆಲವು ತಂದಿರೋದು ಇದೆ, ನಮ್ಮ ಮರಿಗಳು ಇದಾವೆ. ಹೌದು ಸರ್. ಇದ್ರ ಬಗ್ಗೆ ಹೇಳಿ ಸರ್. ಇದು ಬಂದು ದಕ್ಷ ಅಂತ ಸರ್. ಈಗ ಸದ್ಯಕ್ಕೆ 30 ತಿಂಗಳು ಮರಿ. ಇದು ಹಾಲು 30 ತಿಂಗಳು ನಿಮ್ಮಲ್ಲೇ ಹುಟ್ಟಿದ್ದು? ಹೌದು, ನಮ್ಮ ಸ್ಟೈಲಿನಲ್ಲೇ ಹುಟ್ಟಿರೋ ಮರಿ. ಇದು 30 ತಿಂಗಳೀಗ ಹಾಲಲ್ಲೇ ಇದೆ. ಮಿಲ್ಕ್ ಟೀತಲ್ಲಿ ಇದೆ. 60+ ಇದೆ ಹೈಟ್. ನಮ್ಮ ಕುದುರೆಗಳಲ್ಲೇ ಹೈಟ್ ಮೆಜರ್ಮೆಂಟ್ ಅಲ್ಲಿ ಇಂಚಸ್ ಅಲ್ಲಿ ಒಳ್ಳೆ ಹೈಟ್ ಇದೆ. ಆಮೇಲೆ ಇದು ಸೇಲ್ ಇಟ್ಟಿದ್ದೀರಾ ಇಲ್ಲ ಬರೀ ಶೋಗೆ ಇಟ್ಟಿದ್ದೀರಾ? ಇಲ್ಲ ಸರ್, ಇಲ್ಲಿ ಸದ್ಯಕ್ಕೆ ನಮ್ಮ ರೈತರಿಗೆ ಜನಕ್ಕೆ ಗೊತ್ತಾಗ್ಲಿ, ಒಂದು ಅವೇರ್ನೆಸ್ ಬರಲಿ ಅಂತ ಡಿಸ್ಪ್ಲೇ ತರ ಮಾಡ್ತಾ ಇದೀವಿ ಸರ್. ರೈತರು ಒಂದೊಂದು ಮನೆಯಲ್ಲಿ ಒಂದೊಂದು ಕುದುರೆ ಕಟ್ಟಿದ್ರೆ ತುಂಬಾ ಅನುಕೂಲ ಇರುತ್ತೆ. ಇಲ್ಲ, ತುಂಬಾ ಒಳ್ಳೇದು. ನಮ್ಮ ಮೈಸೂರು ರಾಜ್ಯದ ಹಳೆ ಕಳೆ ಬರುತ್ತೆ ಅದು. ಹೌದು. ನಾ ಏನ್ ಅನ್ಕೊಂಡಿದ್ರೆ ಕುದುರೆ ಸಾಕೋದು ಕಾಸ್ಟ್ಲಿ ಅಂತ ಅನ್ಕೊಂಡಿದ್ರೆ ಏನಿಲ್ಲ. 2 ಹೋರಿ ಸಾಕದ ಜಾಗದಲ್ಲಿ ಒಂದು ಕುದುರೆ ಸಾಕ್ಬೋದು. ಏನು ತೊಂದರೆ, ಮೇವು ಸ್ವಂತ ಜಾಗ ಇದ್ರೆ ಇನ್ನೂ ಒಳ್ಳೇದು. ಮತ್ತೆ ಹಂಗೆ ಬನ್ನಿ ಸರ್, ಕೇಳು ತಳಿ ನಿಮ್ಮ ಸ್ಟಡ್ ಬಗ್ಗೆ ಹೇಳಿ. ಬ್ರೀಡಿಂಗ್ ಸ್ಟೈಲ್. ಇದಾ? ಅಶೋಕ್ ಕಂಠ. ಡೈರೆಕ್ಟ್ ಕಲಕಂಠ ಬಂದು ಸದ್ಯಕ್ಕೆ ಪಂಜಾಬ್. ಹೌದಾ? ಬನ್ನಿ ಸರ್, ಸ್ವಲ್ಪ ಈ ಕಡೆ ಬಂದ್ಬಿಡಿ ಸರ್. ಒಳಗೋಗಿ ಒಳಗೋಗ್ಬಿಟ್ಟು ಒಳಗೋಗ ಅಲ್ಲ ನೀವು ಒಳಗೋಗ್ಬೇಕು. ಒಳಗೋಗ್ಬಿಟ್ಟು ಅದನ್ನು ಹಿಡ್ಕೊಳ್ಳಿ. ಇದು ನಿಮ್ಮಲ್ಲೇ ಮರಿ ಆಗಿರೋದಾ? ಹಾಂ ಸರ್, ಇದು ನಮ್ಮಲ್ಲೇ ಮರಿ ಆಗಿದೆ. ಏನೆಲ್ಲ ನಿಮ್ಮಲ್ಲೇ ಪ್ರೊಡಕ್ಷನ್ ಆಗಿಬಿಟ್ಟಿದೆ. ಹೌದು ಸರ್, ಈಗ ಇಂಪ್ರೂವೈಸ್ ಮಾಡಿ ಸ್ವಲ್ಪ ಬೇಸಿಕ್ ನಾಲೆಜ್ ಬಂದಿದೆ. ನಿಜವಾಗ್ಲೂ ನೀವು ರೈತರಿಗೆ ಒಂದು ಫೌಂಡೇಶನ್ ಇದ್ದಂಗೆ. ಥ್ಯಾಂಕ್ ಯು ಸರ್. ಇದು ಬಂದು ಹೆಣ್ಣು ಮರಿ, ಈಗ 11 ತಿಂಗಳು ಮರಿ, ಡಾಲಿ ಅಂತ. ಇದು ನಮಗೆ ಶೋ ಕ್ವಾಲಿಟಿಲಿ ಏನಂತಾರೆ, ಲೇಟೆಸ್ಟ್ ಬ್ರೀಡ್ ಅಲ್ಲಿ ಏನ್ ಸ್ಟ್ಯಾಂಡರ್ಡ್ಸ್ ಬೇಕೋ ಅದು ಇದೆ ಶೋ ಕ್ವಾಲಿಟಿಗೆ. ಕಿವಿ ಶೇಪ್ ನೋಡ್ಬೋದು, ಹಾರ್ಟ್ ಶೇಪ್ ಬರುತ್ತೆ ನಿಮಗೆ. ಅದು ಮಾರ್ವಾಡಿ ಅಲ್ಲ? ಹೌದು, ಮಾರ್ವಾಡಿ ಪ್ಯೂರ್. ಅಲ್ಲಿ ಹಾರ್ಟ್ ಶೇಪ್ ಬರುತ್ತೆ. ನಾರ್ಮಲ್ ಬರ್ಡ್ ಟಚ್ ಆದ್ರೂ ಅದು ಮಾರ್ವಾಡಿನೇ. ಇದು ಮಚ್ಚರಿ ಇದೆ. ಹೌದು, ಇದೊಂದು ಪಾನ್ ಬರುತ್ತೆ, ಫುಲ್ ಬ್ಲ್ಯಾಕ್ ಇದೆ, ಹೆಣ್ಮರಿ ಇದೆ. ಕಿವಿ ನೋಡಿ, ಕಿವಿ ನೋಡಿ, ಅದು ಎರಡು ಜಾಯಿನ್ ಆದ್ರೇನೆ ಅದು ಮಾರ್ವಾಡಿ. ಹಿಂದಿನ ಕಾಲದಲ್ಲಿ ನಮ್ಮ ಮಹಾರಾಜರು ಯುದ್ಧಕ್ಕೆ ಹೋಗ್ಬೇಕಾರೆ ಈ ಕಿವಿ ನೋಡೇ ಅವರು ಗೆಸ್ ಮಾಡ್ತಾ ಇದ್ರು ನಮ್ಮ ಶತ್ರುಗಳು ಯಾವ ಕಡೆ ಬರ್ತಾ ಇದಾರೆ ಅಂತ. ಈ ಕಿವಿ ಬಂದು 180 ಡಿಗ್ರಿ 180 ಡಿಗ್ರಿ ಟರ್ನ್ ಆಗುತ್ತೆ, 180 ಡಿಗ್ರಿ. ಮತ್ತೆ ಇದೊಂದೇ ತಳಿ ಮಾರ್ವಾಡಿ ಮತ್ತೆ ಕಾಟೇವಾಡಿ ಇಡೀ ಪ್ರಪಂಚದಲ್ಲಿ ಕಿವಿ ಟಚ್ ಆಗೋದು. ಇನ್ಯಾವ ಬೇರೆ ಹೊರಗಡೆ ದೇಶದಲ್ಲಿ ಫಾರಿನ್ ಬ್ರೀಡ್ ಆಗಲಿ ಯಾವುದಕ್ಕೂ ಕಿವಿ ಟಚ್ ಆಗಲ್ಲ. ಓನ್ಲಿ ಹಾರ್ಸ್ ಇನ್ ದ ವರ್ಲ್ಡ್ ವೇರ್ ಇಯರ್ಸ್ ಟಚ್ ಆಗೋದು. ಒಂದು ಅಡ್ವಾಂಟೇಜಸ್ ಅಂದ್ರೆ ಅದು ಏನ್ ಶಬ್ದ ಬರುತ್ತೆ, ಪಕ್ಕದಲ್ಲಿ ಯಾರು ಶತ್ರು ಬರ್ತಾ ಇದ್ರು ಅಂತ ಇದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ ಕುದುರೆಗಳು ಮಾರ್ವಾಡಿ. ಸೊ ಅವ್ನ ಮೇಲ್ ಕೂತಿದ್ದಾಗ ಕಿವಿ ಯಾವ ಕಡೆ ತಿರುಗತ್ತೆ ಅದನ್ನ ನೋಡಿ ಗೆಸ್ ಮಾಡೋರು ಎನಿಮೀಸ್ ಯಾವ ಕಡೆ ಬರ್ತಾ ಇದಾರೆ ಅಂತ. ಸೊ ಇದ್ರ ಸ್ಪೆಷಾಲಿಟಿ ಹಾಗೆ ಮಾರ್ವಾಡಿ ಇದು ಸರ್. ಇದು ಬಂದು ಮಾಯಾ ಅಂತ, ನಮ್ಮ ಬ್ರೀಡಿಂಗ್ ಮೇರ್. ಅಂದ್ರೆ ನಾವು ಜಾಸ್ತಿ ಮರಿಗಳು ತಗೊಳ್ಳೋದು ಈ ಹೆಣ್ಣು ಕುದುರೆಯಿಂದಾನೆ. ಸೊ ನಾವೇನ್ ಮಾಡ್ತೀವಿ, ಈಗ ಸದ್ಯಕ್ಕೆ ಭಾರತ್ ರತ್ನ ಅಂತ ಅದರಿಂದ ಕ್ರಾಸ್ ಆಗಿದೆ. ನನ್ನ ಸ್ಟೈಲಿನಲ್ಲಿ ಭಾರತ್ ರತ್ನ ಎಲ್ಲಿಂದ? ಗುಜರಾತ್. ನಾನು ಫಸ್ಟ್ 2 ಮರಿ ನನ್ನ ಸ್ಟೈಲಿನಲ್ಲೇ ತಗೊಂಡೆ. ಸೊ ಒಂದೇ ರಿಪೀಟ್ ಬೇಡ, ಲೈನ್ ಚೇಂಜ್ ಮಾಡೋಣ ಅಂತ ಬೇರೆ ಲೈನ್ ಬ್ಲಡ್ ಚೇಂಜ್ ಆಗಲಿ. ಹೌದು, ಬ್ಲಡ್ ಲೈನ್ ಚೇಂಜ್ ಆಗಲಿ ಅಂತ. ಈಗ ಸದ್ಯಕ್ಕೆ 3 ಮಂತ್ಸ್ ಪ್ಲಸ್ ಪ್ರೆಗ್ನೆಂಟ್ ಇದೆ. ಇದು 3 ಮಂತ್ಸ್ ಪ್ರೆಗ್ನೆಂಟ್ ಇದೆ. ಇದು ಸ್ಪೆಷಾಲಿಟಿ ಏನಂದ್ರೆ ಕಂಪ್ಲೀಟ್ ಜೆಟ್ ಬ್ಲಾಕ್. ಈಗ ನೀವು ನಾರ್ತ್ ಕ್ರಾಸ್ ಮಾಡಿದೀನಿ ಅಂತಿರಲ್ಲ, ನೀವು ಅಲ್ಲಿಗೆ ತೊಗೊಂಡು ಕ್ರಾಸ್ ಮಾಡಿದ್ರೆ? ಹೌದು, ಹೆಣ್ಣನ್ನೇ ಅಲ್ಲಿ ಕಳಿಸ್ತೀವಿ. ಒಂದು 3 ತಿಂಗಳು ಅಲ್ಲೇ ಇರುತ್ತೆ. ಎಲ್ಲ ಕನ್ಫರ್ಮ್ ಮಾಡಿ, ಡಾಕ್ಟರ್ ಕನ್ಫರ್ಮ್ ಮಾಡಿ ಕಳಿಸ್ತಾರೆ ನಮಗೆ ವಾಪಸ್. ಒರಿಜಿನಲ್ ಕ್ರಾಸಿಂಗ್ ಅದು. ನಾವು ಹಸುಗಳನ್ನ ಟ್ಯೂಬ್ ಹಾಕ್ತೀವಲ್ಲ ಆ ತರ ಸೆಮೆನ್ ಇಲ್ಲ, ಡೈರೆಕ್ಟ್ ಸ್ಟಾಲಿಯನ್ ಮೌಂಟ್ ಮಾಡೋದು, ಡೈರೆಕ್ಟ್ ಕ್ರಾಸಿಂಗ್. ಸೊ ಅಷ್ಟು ದೂರ ಕಳಿಸಿ ಅದು ಕ್ರಾಸ್ ಮಾಡಿ ಅಲ್ಲಿ ರೆಸ್ಟ್ ತಗೊಂಡು ಆಮೇಲೆ ಬರೋದು. ಡಾಕ್ಟರ್ ಇಂದ ಕನ್ಫರ್ಮೇಶನ್ ಆದ್ಮೇಲೆ, ಪ್ರೆಗ್ನೆನ್ಸಿ ಆದ್ಮೇಲೆ ಬರೋದು.
ಮಿನಿಮಮ್ 21 ಡೇಸ್ ಆದಮೇಲೆ ಅದು ಗೊತ್ತಾಗ್ಬಿಡುತ್ತೆ. ಹೌದು ಬ್ಲಡ್ ಟೆಸ್ಟ್ ಇಲ್ಲ ಸೋನೋಗ್ರಫಿ ಅಂತ ಮಾಡ್ತಾರೆ, ಅದ್ರಲ್ಲಿ ಗೊತ್ತಾಗುತ್ತೆ. ಈಗ 3 ಮಂತ್ಸ್ ಪ್ರೆಗ್ನೆಂಟ್ ಇದು. ಹೌದು 3 ಮಂತ್ಸ್ ಪ್ರೆಗ್ನೆಂಟ್. ಈ ಕುದುರೆ ಸ್ಪೆಷಾಲಿಟಿ ಏನಂದ್ರೆ ಕಂಪ್ಲೀಟ್ ಜೆಟ್ ಬ್ಲಾಕ್, ಎಲ್ಲೂ ಒಂದು ಸ್ಪಾಟ್ ಕಾಣಲ್ಲ, ವೈಟ್ ಸ್ಪಾಟ್. ವಾವ್. ಇದು ನಿಮ್ 150ರಿಂದ 200 ಕುದುರೆ ಹುಟ್ಟಿದಾಗ ಒಂದೇ ಬರೋದು ಈ ತರ ಕಲರ್. ಆವರೇಜ್ ಒಳಗೆ ಆವರೇಜ್ 100-150 ಕುದುರೆ ಹುಟ್ಟೋದ್ರಲ್ಲಿ ಕಂಪ್ಲೀಟ್ ಒಂದು ಮಾತ್ರ ಒಂದು ಅಥವಾ ಫುಲ್ ಬ್ಲಾಕ್, ಫುಲ್ ದೇರ್ ಇಸ್ ಬ್ಲಾಕ್, ನೋ ಪ್ಯಾಚ್, ಸ್ಪಾಟ್ಸ್ ಇಲ್ಲ ಯಾವುದು. ಮಾಯಾ ಅಂತ, ಇದು ಅಪ್ಪ ಬಂದು ದಿಲ್ಶಾನ್ ರಾಜಸ್ಥಾನಲ್ಲಿ. ರಾಜಸ್ಥಾನ್. ಮತ್ತೆ ಇದಕ್ಕೂ ಈಗ ಏನಂದ್ರೆ ಡಾಗ್ಸ್ ಹೇಗೆ ಮೈಕ್ರೋಚಿಪ್ ಪಾಸ್ಪೋರ್ಟ್ ಇದೆ, ಅದೇ ತರ ಎಲ್ಲದಕ್ಕೂ ಮೈಕ್ರೋಚಿಪ್ ಪಾಸ್ಪೋರ್ಟ್ಸ್ ಆಗಿದೆ. ಇದು ಇದಕ್ಕೆ. ಆಮೇಲೆ ಇದು ಹಿನ್ನೆಲೆ ಯಾವ್ದು? ಇದು ಅದು ಪಾಕಿಸ್ತಾನದಿಂದ ಬಂದಿದೆಯಾ ಇಲ್ಲ ಅರಬ್ ಕಂಟ್ರಿಯಿಂದ ಬಂದಿದೆಯಾ? ಇಲ್ಲ ಇದು ಆಕ್ಚುಲಿ ನಮ್ಮ ಇಂಡಿಯನ್ ತಳಿನೇ. ಬಟ್ ಈಗ ಏನ್ ಹೇಳ್ತಾರೆ ಅಂದ್ರೆ ಸೈಂಟಿಫಿಕಲಿ DNA ಟೆಸ್ಟ್ ಎಲ್ಲ ಆದ್ಮೇಲೆ ಅರೇಬಿಯನ್ ನಮ್ಮ ಕಾಟೇವಾಡಿ ಮಿಕ್ಸ್ ಆಗಿ ಮಾರ್ವಾಡಿ ಬಂದಿದ್ದು ಅಂತಾರೆ. ಬಟ್ ಸ್ಟಿಲ್ ಅದು ನಾನ್ ಅಪ್ರೂವಲ್ ಅದು. ನಾನ್ ಅಪ್ರೂವಲ್. ಇದೇನಂದ್ರೆ ನಮ್ಮ ಜನ ಹೇಳ್ತಾರೆ ಹೇಳ್ತಾರೆ, ಹೌದು. ಆದ್ರೆ ಆಕ್ಚುಲಿ ಒರಿಜಿನಲ್ ಬಂದ್ರೆ ನಮ್ಮ ಇಂಡಿಯಾದಲ್ಲಿ ರಾಜಸ್ಥಾನ್ ಮಾರ್ವಾಡ್ ಅಂತ ಜಾಗನೇ ಇದೆ ರಾಜಸ್ಥಾನಲ್ಲಿ, ಅದೇ ಮಾರ್ವಾಡ್. ಆಗ ಮಹಾರಾಜರ ಕಾಲದಿಂದ ಬಂದಿರೋದು ಇದು. ಹೌದೌದು, ಯುದ್ಧಕ್ಕೆ ಯೂಸ್ ಮಾಡ್ತಾ ಇದ್ದು ಕುದುರೆ, ಸ್ಪೆಷಲಿ ವಾರ್ ಹಾರ್ಸಸ್. ಇದು ಆಕ್ಚುಲಿ ಹೈಟ್ ಎಷ್ಟು ಬರುತ್ತೆ ಸರ್? ಹೈಟ್ ಬಂದು ಮ್ಯಾಕ್ಸಿಮಮ್ ಹೈಟ್ ಕಾಟೇವಾಡಿ ಅಂತ ಇನ್ನೊಂದು ಬ್ರೀಡ್ ಇದೆ, ಅದು ಮ್ಯಾಕ್ಸಿಮಮ್ 60. ಇದು ಬಂದು ಈಗ ಸದ್ಯಕ್ಕೆ ಬ್ರೀಡಿಂಗ್ ಆಗಿ ಇಂಪ್ರೂವೈಸ್ ಆಗಿ 70 ಇಂಚಸ್ ವರೆಗೂ ಬಂದಿದೆ ಹೈಟ್. ಅಂದ್ರೆ ಆಲ್ಮೋಸ್ಟ್ ಥರೋ ಬ್ರೀಡ್ಗಿಂತ ಜಾಸ್ತಿ ಬಂದಿದೆ ಹೈಟ್. ಹೌದಾ? ಇವಳು 2021 ಶೋ ಮಾಡ್ತೀವಿ. ಶೋಸ್ ಹೇಗ್ ಮಾಡ್ತಾರೆ, ಮಾರ್ವಾಡಿ ಹಾರ್ಸ್ ಶೋಸ್ ನಡೆಯುತ್ತೆ ತಮಿಳುನಾಡು, ಪಂಜಾಬ್, ರಾಜಸ್ಥಾನ. ಸೊ ಅಲ್ಲಿ 2021 ಅಲ್ಲಿ ಫಸ್ಟ್ ಪ್ಲೇಸ್ ಮಿಲ್ಕ್ ಟೀತ್ ಅಲ್ಲಿ. ಇದು ಹೌದು. ಬನ್ನಿ ಸರ್ ಅಲ್ಲಿ. ಏ ಬಾಪ ಇಲ್ಲಿ ಇವನೇ ಮಗ ತಿರ್ಸ ಇದನ್ನ ಡೈ ಹೊಡಿ ಸರ್. ಇದ್ರ ಏಜ್ ಏನು ಸರ್? ಇದು ಬಂದು ಒಂದು 7 ವರ್ಷ ಆಗಿದೆ. ಅದು ಗೊತ್ತಾಗ್ಬಿಡುತ್ತೆ ನನಗೆ. ಅಜ್ಜ ಮುಂದೆ ಕತ್ತಿ ಒಂದೊಂದು ಸಿಗ್ನಲ್ಸ್ ಕೊಡ್ತಾವೆ ಅವು. ಇದು ನೋಡಿ, ಇದು ಇರ್ಲಿ, ಅದಕ್ಕೇನೋ ಜನ ಇದ್ದಾರೆ ಅಂದ್ಬಿಟ್ಟು ಹೇಳಿ ಸರ್ ಇದ್ರ ಬಗ್ಗೆ. ಇದು ಬಂದು ಲಾಸ್ಟ್ ಇಯರ್ 2023 ಪುಷ್ಕರ್ ಮೇಳ ಇಂದ ತಂದಿದ್ದು ಇದು ಹಾರ್ಸ್. ಫಿಮೇಲ್ ಸದ್ಯಕ್ಕೆ ಖಾಲಿ ಇದ್ದಾಳೆ, ನೆಕ್ಸ್ಟ್ ಕನ್ಸೀವ್ ಆಗ್ತಾಳೆ ನಮ್ಮ ಅಶೋಕ್ ಕಂಠ. ಎಷ್ಟಿಗೆ ತಂದಿದ್ದು ನೀವು ಅವಾಗ 5 ಕಾಲ ಆಗಿತ್ತು ಸರ್. ಬರೋಷ್ಟಕ್ಕೆ 6 ಚಿಲ್ಲರೆ. ಹೌದು 4 ಲಕ್ಷ ಚಿಲ್ಲರೆ ಆಗಿದೆ. ಇದೆಷ್ಟು ನೀವು ಬಂದ್ಮೇಲೆ ಎಷ್ಟು ಬರೀ ಕೊಟ್ಟಿದೆ ನಿಮಗೆ? ಇಲ್ಲ, ಈಗ ಫಸ್ಟ್ ಕೊಡ್ಬೇಕಿನ್ನು, ಒಂದಾಗಿಂದ ಕೊಟ್ಟಿಲ್ಲ. ಸ್ವಲ್ಪ ಒಂದು ಮಿಸ್ಕನ್ಸೀವ್ ಆಗಿತ್ತು, ಮಿಸ್ಕನ್ಸೀವ್ ಆಗಿ ಮತ್ತೆ ಗ್ಯಾಪ್ ಕೊಟ್ಟು ಈಗ ಮತ್ತೆ ಕವರ್ ಮಾಡ್ತಾ ಇದ್ದೀವಿ. ಓಕೆ ಬನ್ನಿ ಸರ್. ಇದು ಬಂದು ಶಿಲ್ಪ ಅಂತ ಸರ್. 2017 ಪುಷ್ಕರ್ ಶೋ ನಡೆಯುತ್ತೆ ರಾಜಸ್ಥಾನಲ್ಲಿ, ಅದು ಚಾಂಪಿಯನ್ ಮಿಲ್ಕ್ ಟೀತ್ ಅಲ್ಲಿ. ಓ ಚಾಂಪಿಯನ್ ಇದು, ಪುಷ್ಕರ್ ಚಾಂಪಿಯನ್ ಇದು. ಇದ್ರ ಅಪ್ಪ ಬಂದು ದೇವ್ಲಿ ಅಂತ, ಎಲ್ಲ ರಾಜಸ್ಥಾನದಲ್ಲಿ ಅಪ್ಪ ಸಯಾರ್ ಬಂದು. ಈಗ ಸದ್ಯಕ್ಕೆ ನನ್ನ ಹತ್ರ ಇದ್ದಿದ್ದು ಇದು ಕುದುರೆ, ನನ್ನ ಫ್ರೆಂಡ್ ಶ್ರೀನಿವಾಸ್ ಅಂತ ಇದ್ದಾರೆ ಕನಕಪುರ, ಅವ್ರಿಗೂ ಹೋಗಿದೆ ಈ ಕುದುರೆ. ಶ್ರೀನಿವಾಸ್ ಕನಕಪುರದಲ್ಲಿ ಇದೆ ಇದು. ಹೌದು, ಸದ್ಯಕ್ಕೆ ಕನಕಪುರದಲ್ಲಿ ಎಲ್ಲಿ ಸರ್ ಶ್ರೀನಿವಾಸ್ ಅವರೇ? ಎಲ್ಲಿದೆ ಕನಕಪುರದಲ್ಲಿ? ಎಲ್ಲಿ ಬಂದರು? ಇಲ್ಲ, ಎಲ್ಲಿ ಕನಕಪುರದಲ್ಲಿ? कोड़ीपल्ले। वो कहाँ के आपका जगह का नाम क्या है? वो कनकपुरा में ಒಡಕೆ ಕಟ್ಟೆಲಿದೆ. ಇದು ಪುಷ್ಕರ್ ಚಾಂಪಿಯನ್ ಶಿಲ್ಪ ಅಂತ. ಈ ಕನ್ಸೀವ್ ಇದ್ದಾಳೆ, 6 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಳೆ. ನಮ್ಮ ಆಸ್ಟ್ರೇಲಿಯನ್ ಅಶೋಕ್ ಇಂದ 6 ಮಂತ್ಸ್ ಇದೆ. 6 ಮಂತ್ಸ್ ಇದೆ, 6 ಮಂತ್ಸ್ ಪ್ರೆಗ್ನೆಂಟ್ ಇದೆ. ಹೌದಾ? ಕೆಲವು ಹೊಟ್ಟೆ ಬಿಡಲ್ಲ, ಈಗಲೇ ಕೆಲವು ಲಾಸ್ಟ್ ಅಲ್ಲಿ ಬಿಡುತ್ತೆ. ನೋಡ್ರಿ ಮುಂದೆ ಇದು ಸರ್, ಇದು ಬಂದು ಕುಮೇದ್ ಕಲರ್ ಅಂತ. ಇದು ಅಷ್ಟೇ ಲಾಸ್ಟ್ ಇಯರ್ ಪುಷ್ಕರ್ ಇಂದ ಬಂದಿದ್ದು. ಈಗ ಏನಂದ್ರೆ ಸ್ವಲ್ಪ ರಿಕವರ್ ಆಗ್ತಾಳೆ, ಸ್ವಲ್ಪ ಗಾಯಗಳಾಗಿತ್ತು, ಈಗ ರಿಕವರ್ ಆಗ್ತಾ ಇದ್ದಾಳೆ. ಇವಳಿಗೂ ಇವಾಗ ಕವರಿಂಗ್ ಖಾಲಿ ಇದ್ದಾಳೆ, ಕವರಿಂಗ್ ಮಾಡಿಸ್ಬೇಕು ಇದಕ್ಕೆ. ನಮ್ಗೆ ಏನಂದ್ರೆ ಹಾರ್ಸ್ ಬ್ರೀಡಿಂಗ್ ಸೀಸನ್ ಬಂದು ಫೆಬ್ರವರಿ ಟು ಏಪ್ರಿಲ್ ಕರೆಕ್ಟ್ ಆಗಿ. ಯಾವ ಹಾರ್ಸ್ ಆಗಲಿ, ಯಾವ್ಯಾವ ವರ್ಲ್ಡ್ ಅಲ್ಲಿ ಎಲ್ಲ ಹಾರ್ಸ್ಗೂ ಒಂದೇ ಬ್ರೀಡಿಂಗ್ ಸೀಸನ್, ಫೆಬ್ರವರಿ ಟು ಮಾರ್ಚ್ ಏಪ್ರಿಲ್. ಬೆಸ್ಟ್ ಸೀಸನ್, ಯಾಕಂದ್ರೆ ಬಿಸಿಲಿರುತ್ತೆ, ಡೇ ಲೈಟ್ ಜಾಸ್ತಿ ಇದ್ದು ಹೀಟಿಗೆ ಚೆನ್ನಾಗಿ ಬರುತ್ತೆ. ಮೌಂಟ್ ಮಾಡ್ಸಕ ಈಸಿಯಾಗಿ ಸಕ್ಸಸ್ಫುಲ್ ರೇಟ್ ಜಾಸ್ತಿ ಇರುತ್ತೆ. ಈ ತರ ಚಳಿಗಾಲದಲ್ಲಿ ಮಾಡ್ಸಕ್ಕೆ ಬರೋದು ಆ ಸೀಸನ್, ಅದಕ್ಕೆ. ಇದು ನಿಮ್ಮ ಫಾರ್ಮ್ ಒಂದು ಎಷ್ಟು ಆಗಿದೆ? ಫಾರ್ಮಲ್ಲಿ ಮರಿಗಳ ಅಲ್ಲ, ಮರಿಗಳು 7 ಇದೆ ಸರ್, ನಮ್ಮ ಅಶೋಕದ್ದು 7 ಇದೆ. ಬೇರೆ ನಂದು ಇನ್ನೊಂದು ಫಾರ್ಮ್ ಇದೆ ಪುಣೆ ರೋಡಲ್ಲಿ. ಓ, ನಿಮ್ಮ ಟೋಟಲ್ ಹೇಳ್ತೀರಾ? ಅಲ್ಲ, ಇದ್ರ ಬಗ್ಗೆ ನಾನು ನಿಮ್ಮ ಫಾರ್ಮ್ ಬಂದು ಎಷ್ಟು ವರ್ಷ ಆಯ್ತು? ಇದು ಬಂದು 1 ಇಯರ್ ಆಗಿದೆ. 1 ಇಯರ್ ಆಗಿದೆ.
ಈಗ ನಿಮ್ಮ ಫಾರ್ಮ್ ಬಗ್ಗೆ ಹೇಳಿ, ಎಷ್ಟು ಅವೆ, ಏನಿದೆ, ಎಷ್ಟು? ಸದ್ಯಕ್ಕೆ ನನ್ನ ಫಾರ್ಮ್ ಬಂದು ಸಂತೆಮಂಗನಹಳ್ಳಿ ಚನ್ನಪಟ್ಟಣ ಇರೋದು, ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಈಗ ನಾನು ತುಮಕೂರು ರೋಡಲ್ಲಿ ಇನ್ನೊಂದು ಫಾರ್ಮ್ ಇದೆ, ದೊಡ್ಡದಾಗಿ ಮಾಡಿದ್ದೀನಿ. ಸೊ ಡಿವೈಡ್ ಮಾಡ್ಕೊಂಡು ಬೈಫರ್ಕೇಟ್ ಮಾಡಿದ್ದೀನಿ. ಟೋಟಲ್ ಎಷ್ಟಿದೆ ಬ್ರೀಡ್ಸ್? ಟೋಟಲ್ ಬಂದು 14 ಕುದುರೆ ಇದೆ. 14 ಕುದುರೆ. ಅದರಲ್ಲಿ ಹೆಣ್ಣು ಎಷ್ಟು, ಗಂಡು ಎಷ್ಟು? ಹೆಣ್ಣು ಬಂದು 9 ಇದೆ, 3 ಗೋಲ್ಡ್ ಅಂದರೆ ಗಂಡು ಮರಿಗಳು, 2 ಹೆಣ್ಣು ಮರಿಗಳಿದೆ. ಆಮೇಲೆ ನೀವು ನಮ್ಮಲ್ಲಿ ಹೆಣ್ಣು ಕುದುರೆ ಇರುತ್ತೆ, ನೀವು ಕ್ರಾಸಿಂಗ್ ಕೊಡ್ತೀರಾ? ಕೊಡ್ತೀವಿ ಸರ್. ಮಾರವಾಡಿ ತಳಿ, ಪ್ಯೂರ್ ತಳಿ ಆದರೆ ಮಾತ್ರ ಕೊಡ್ತೀವಿ. ಕಾಟೇವಾಡಿ ಅಥವಾ ಬೇರೆ ತಳಿ ತಂದು ಮಿಕ್ಸ್ ಮಾಡೋಕ್ಕೆ, ಯಾಕಂದ್ರೆ ನಾವೇ ಬ್ರೀಡ್ ಪ್ರಮೋಟ್ ಮಾಡ್ತಾ ಇರೋದನ್ನ ಮಿಕ್ಸ್ ಬ್ರೀಡ್. ನಿಮ್ಮ ಹತ್ರ ಇರೋದು ಮಾರವಾಡಿ ಬರೇ? ಎಲ್ಲ ಬರೀ ಮಾರವಾಡಿ ಮಾತ್ರ, ಮಾರವಾಡಿ ಇದಿಲ್ಲ, ಕಾಟೇವಾಡಿ ಬ್ರೀಡ್ ಯಾವುದೂ ಇಲ್ಲ. ಸೊ ಅದು ಕ್ರಾಸ್ ಮಾಡ್ತೀರಾ? ಏನು ಚಾರ್ಜ್ ಮಾಡ್ತೀರಾ? ಚಾರ್ಜಿಂಗ್ ಇರೋದು ಈಗ 31,000 ಇದೆ. 31,000 ಇದೆ ಮಿನಿಮಮ್ ಚಾರ್ಜಸ್. ಅದು ಪ್ರೆಗ್ನೆಂಟ್ ಆಗುತ್ತೇನೋ ಶೂರ್ ಆದ್ಮೇಲೆ ಒಂದು 2 ಅಥವಾ 3 ಜಂಪ್ ಕೊಡಿಸ್ತೀವಿ. ಇನ್ ಕೇಸ್ ಫಾರ್ಮ್ ಒಳಗೆ ನಾವು ಬಿಟ್ಬಿಡ್ತೀವಿ ಕುದುರೆ. ಫಾರ್ಮಲ್ಲ, ಹೆಣ್ಣು ಕುದುರೆ ಗಂಡು ಕುದುರೆ 2 ಟೀಸ್ ಮಾಡ್ತೀವಿ. ಅಲ್ಲಪ್ಪ, ಈಗ ನಮ್ಮ ಹೆಣ್ಣು ಕುದುರೆ ನಿಮ್ಮ ಫಾರ್ಮ್ನಲ್ಲಿ ತಂದು ಬಿಟ್ಬಿಡ್ತೀವಿ. ಹೌದು, ಕೆಲವ್ರು ಏನು ಮಾಡ್ತಾರೆ, ಹೀಟಿಗೆ ಬಂತು ಅಂತ ಫೋನ್ ಮಾಡಿದಾಗಲೇ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಅಲ್ಲಿಂದ ಕಳಿಸ್ಕೊಡ್ತಾರೆ. ಹತ್ರ ಇದ್ರೆ ಒಂದು 200 ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇದ್ರೆ, ದೂರ ಇದ್ರೆ ಇಲ್ಲೇ ತಂದು ಬಿಡ್ತಾರೆ. ಒಂದು 15 ಡೇಸಲ್ಲಿ ಹೀಟಿಗೆ ಬರುತ್ತೆ ಸೀಸನಲ್ಲಿ. ಸೊ ಹೀಟಿಗೆ ಬಂದ ತಕ್ಷಣ ಒಂದು 2-3 ಜಂಪ್ಸ್ ಕೊಟ್ಟು ಕಳಿಸ್ಕೊಡ್ತೀವಿ ಕನ್ಫರ್ಮ್. ಇನ್ ಕೇಸ್ ಆಗಿಲ್ಲ ಅಂದ್ರೆ ಸೊ 1 ವೀಕ್ ಇಟ್ಕೋತೀರಾ ಹೆಣ್ಣು ಕುದುರೆನ? ಅದೇ ದೂರದಿಂದ ಬಂದರೆ ಒಂದು 1 ಮಂತ್ವರೆಗೂ ಇಟ್ಕೊತೀವಿ. ಸೊ ಅದು ಕನ್ಫರ್ಮ್ ಆದ್ಮೇಲೆ ಕಳಿಸ್ತೀವಿ. 31,000 ಇಸ್ ಕ್ರಾಸಿಂಗ್ ಚಾರ್ಜಸ್. ಸ್ಟೇಬಲಿಂಗು ಅವೆಲ್ಲ ಎಕ್ಸ್ಟ್ರಾ ಇರುತ್ತೆ, ಫೀಡು ಸ್ಟೇಬಲಿಂಗ್ ಅದೆಲ್ಲ ಎಕ್ಸ್ಟ್ರಾ ಆಗುತ್ತೆ. ಫಸ್ಟ್ 3-4 ಡೇಸ್ ಆದರೆ, ಒಂದು ವಾರಕ್ಕಾದರೆ ಚಾರ್ಜ್ ಮಾಡಲ್ಲ, ಅದಾದ್ಮೇಲೆ ಆದರೆ ಚಾರ್ಜಸ್ ಇಲ್ಲ. ಓಕೆ, ಥ್ಯಾಂಕ್ ಯು ಬಸ್. ಥ್ಯಾಂಕ್ ಯು ಸರ್. ಸರ್, ತಮ್ಮ ಫೋನ್ ನಂಬರ್ ಕೊಡಿ ಸರ್, ಕಾಂಟ್ಯಾಕ್ಟ್ ನಂಬರ್. ನನ್ನ ಫೋನ್ ನಂಬರ್ ಬಂದು ಯಾರ ಇಂಟ್ರೆಸ್ಟ್ ಇರೋರು, ನಿಜವಾಗ್ಲೂ ಸುಮ್ಮನೆ ಬೇರೆಯವರು ಬೇಜಾರಾಗಿ ಫೋನ್ ಮಾಡಬೇಡಿ. ನಾವು ಬಿಸಿ ಇರ್ತೀವಿ. ಜೆನ್ಯೂನ್ ಏನಾದರೂ ನಿಮ್ಗೆ ವರ್ಕು, ನಿಮ್ಗೆ ಏನು ನಾಲೆಜ್ ಬೇಕೋ ಅದನ್ನು. ಹೌದು ಸರ್, ಖಂಡಿತ ನನ್ನ ಫಾರ್ಮಿಗೆ ಬಂದಾಗಲೂ ಬಂದು ನೋಡ್ಕೊಂಡು ಹೋಗ್ಬೋದು. ತೊಂದರೆ ಇಲ್ಲ. ಏನು ಗೈಡ್ ಮಾಡಬೇಕು, ಬೇಸಿಕ್ ಗೈಡೆನ್ಸ್ ನನಗೇನು ಗೊತ್ತಿಲ್ಲ. ನಿಮ್ಮ ನಂಬರ್ ಹೇಳಿ. 911 366 2694. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.